ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕುಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆಯ ಅಡಿಕೆ ತೋಟವನ್ನು ಹೇಗೆ ಮಾಡಬಹುದು ಅಂತ ಹೇಳುವುದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೋಡಿ, ಇಲ್ಲಿ ನೀವು ಗಮನಿಸ್ಬೋದು, ಇದು ವೆಲ್ವೆಟ್ ಬೀನ್ಸ್ನ ಒಂದು ಕಳೆ ಇರುವಂತಹ ಒಂದು ಜಾಗ. ಹೇಗೆ ಎಷ್ಟು ದಪ್ಪದಲ್ಲಿ ಹಬ್ಬಿದೆ ಅಂತ ಹೇಳಿದರೆ ನೋಡಿ, ಅಡಿಕೆ ಗಿಡವನ್ನು ಇಲ್ಲಿ ಕಾಣಬಹುದು. ನಿಮಗೆ ಮುದ್ದೆ ಮಾಡಿಬಿಟ್ಟಿದೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಅಡಿಕೆ ಗಿಡವನ್ನು ನೋಡಿ, ಕಳೆಗಳು ಅದರ ಮೇಲಕ್ಕೆ ಹಬ್ಬಿರುವಂಥದ್ದು. ಕೆಲವರಿಗೆ ಅನಿಸ್ಬೋದು, ಇದು ಏನು ಕತೆ, ಇದರ ಒಳಗೆ ಹೋಗುವುದು ಹೇಗೆ ಅಂತೆಲ್ಲ ತುಂಬ ಸಂಶಯ ಬರ್ಬೋದು. ನೋಡಿ, ಇಲ್ಲೆಲ್ಲ ಗಮನಿಸಿ ನೀವು, ಕಳೆಗಳು ವಿಪರೀತ ಆಗಿದೆ ನೋಡಿ. ಅಡಿಕೆ ಗಿಡಗಳೇ ಮುಚ್ಚಿ ಹೋಗುವಷ್ಟು ಕಳೆಗಳು ಬಂದಿದೆ. ಆದರೆ ಮಾಹಿತಿ ಇದ್ದರೆ, ತಿಳುವಳಿಕೆ ಇದ್ದರೆ ನಿಮಗೆ ಇದರಲ್ಲಿ ಖುಷಿ ಹೊರತು ಯಾವುದೇ ಸಮಸ್ಯೆ, ಇವು ಕಳೆಗಳೆಲ್ಲ ಬಂದು ತೋಟ ಹಾಳಾಯಿತು ಅಂತ ಚಿಂತೆ ಮಾಡುವಂಥ ಪ್ರಶ್ನೆ ಬರುವುದಿಲ್ಲ. ಯಾಕಂತ ಹೇಳಿದರೆ, ಈ ಕಳೆಗಳಿಂದ ನಮಗೆ ಎಷ್ಟೆಲ್ಲ ಉಪಕಾರ ಇದೆ ಅಂತ ನೀವು ಗೊತ್ತಿದ್ದರೆ ಇದೊಂದು ವಿಷಯನೇ ಅಲ್ಲ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಈ ಅಡಿಕೆ ಗಿಡ ಇದೆ ಅಂತ. ಇಲ್ಲಿರುವ ಎಲ್ಲ ಅಡಿಕೆ ಗಿಡಗಳು ಕೂಡ ಆರೋಗ್ಯಪೂರ್ಣವಾಗಿಯೇ ಇದೆ. ಆದರೆ ನಿಮಗೆ ನೋಡುವಾಗ ಈಗ ಮೇಲ್ನೋಟಕ್ಕೆ ಕಳೆಗಳಿಂದ ಮುಚ್ಚಿ ಹೋಗಿದೆ ಅಂತ ಕಾಣ್ಬೋದು. ಇನ್ನಿರುವುದು ಸ್ನೇಹಿತರೆ ಇಲ್ಲಿ ನಿಯಂತ್ರಣದ ಕೆಲಸ. ಅಂದರೆ ಈ ಕಳೆಗಳನ್ನು ನಿರಂತರವಾಗಿ ಹಾಗೇ ಬಿಟ್ಟು ಬಿಡಬೇಕು ಅಂತ ವಿಷಯನೇ ಇಲ್ಲ. ಅಂದರೆ ಯಾವುದಾದ್ರೂ ಅಡಿಕೆ ಅಂತ ಹೇಳುವುದು ನಮಗೆ ಒಂದು ಕೃಷಿ, ಇದು ಅದು ಕೂಡ ಮುಖ್ಯ ಕೃಷಿ. ಒಳ್ಳೆಯ ಬೆಳಕು ಮತ್ತು ಬಿಸಿಲು ಈ ಅಡಿಕೆ ಗಿಡಕ್ಕೆ ಯಾವಾಗಲೂ ಬೇಕು. ಆದರೆ ನಾವು ಹೇಳ್ತಿರುವುದೇನಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ಭೂಮಿಗೆ ಬಿಸಿಲು ಬೀಳಬಾರ್ದು, ಇಷ್ಟೇ ವಿಷಯ. ಈ ಕಳೆಗಳು ಯಾಕೆ ಬೇಕಂತ ಹೇಳಿದರೆ ಮುಖ್ಯವಾಗಿ ಎರಡು ವಿಷಯಕ್ಕೆ ಸ್ನೇಹಿತರೆ. ಒಂದು, ಸೂರ್ಯನ ಬಿಸಿಲು ಯಾವುದೇ ಕಾರಣಕ್ಕೂ ಭೂಮಿಗೆ ಬೀಳಬಾರ್ದು. ಬಿದ್ದರೆ ಏನಾಗ್ತದೆ ಇಲ್ಲೇ ತೋರಿಸ್ತೇನೆ. ನೀವಿಲ್ಲಿ ನೇರವಾಗಿ ಕಾಣಬಹುದು, ಇಲ್ಲಿ ಬಿಸಿಲು ಬೀಳುವಂಥ ಜಾಗ. ಇಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳಾಗಲಿ ಎರೆಹುಳದ ಹಿಕ್ಕೆಗಳಾಗಲಿ ನಿಮಗೆ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಕೇವಲ ಹೊಯ್ಗೆಗಳು ಮಾತ್ರ. ಅಂದರೆ ಇದರ ಅರ್ಥ ಏನು, ಕಳೆಯನ್ನು ತೆಗೆದು ನೀಟಾಗಿ ಇಟ್ಟುಕೊಂಡ್ರೆ ಪರಿಸ್ಥಿತಿ ಹೀಗೆ ಇರ್ತದೆ, ನಮ್ಮ ಮಣ್ಣು ಬರಡಾಗಿರ್ತದೆ. ಆದರೆ ಇಲ್ಲಿ ವಿಪರೀತ ಕಳೆಗಳಿರುವ ಕಾರಣ ಅದು ಕೂಡ ಇಲ್ಲಿ ಗಮನಿಸಬೇಕಾದ್ದೇನಂತ ಹೇಳಿದರೆ, ನಿಮಗೆ ಮೇಲ್ನೋಟಕ್ಕೆ ನೋಡುವಾಗ ಒಂದೇ ರೀತಿಯ ಕಳೆ ರೀತಿ ಕಂಡ್ರೂ ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲಿ ವಿವಿಧ ರೀತಿಯ ಎಲೆಗಳಿದೆ ಸ್ನೇಹಿತರೆ. ಆದರೆ ನಮ್ಮ ಕೃಷಿ ಯಾವುದು ಮುಖ್ಯ, ಅಡಿಕೆ. ಇದಕ್ಕೆ ಯಾವುದೇ ಹಾನಿಯಾಗದ ರೀತಿಯಲ್ಲಿ ನಾವು ಕೃಷಿಯನ್ನು ಮಾಡಬೇಕಾಗ್ತದೆ. ಇಲ್ಲಿ ಏನು ಹಾನಿ ಅಂತ ಹೇಳಿದರೆ ನೋಡಿ, ಯಾವುದೇ ರೀತಿಯಲ್ಲೂ ಒಂದು ಬಳ್ಳಿ ಆಗಲಿ ಏನೇ ಆಗಲಿ ಸಂಪೂರ್ಣವಾಗಿ ಎಲೆಯನ್ನು ಮುಚ್ಚಿದರೆ ನಂತರ ಏನಾಗ್ತದೆ, ಅದಕ್ಕೆ ಬಿಡಿಸಿಕೊಳ್ಳುವ ಶಕ್ತಿ ಇರುವುದಿಲ್ಲ ಸ್ನೇಹಿತರೆ. ಅಡಿಕೆ ಗಿಡಕ್ಕೆ ನಾವು ಅದನ್ನು ನೆಟ್ಟವರು ಬಿಡಿಸಬೇಕಾಗ್ತದೆ. ಏನು ಮಾಡಬೇಕು, ಈಗ ಇರುವುದು ನಿಯಂತ್ರಣದ ಕೆಲಸ. ಏನು ಮಾಡಬೇಕಂತ ಹೇಳಿದರೆ, ನಮ್ಮಲ್ಲಿ ವೀಡ್ ಕಟ್ಟರ್ ಇದೆ, ಎಲ್ರಿಗೂ ಗೊತ್ತಿದೆ. ಅದರಲ್ಲಿ ಬ್ಲೇಡ್ ಹಾಕಿ ನೆಲದಿಂದ 2-3 ಇಂಚು ಸಾಧ್ಯವಾದಷ್ಟು ಎತ್ತರದಲ್ಲಿ, ಅಂದರೆ ನೆಲಕ್ಕೆ ಸಮಾನವಾಗಿ ಕತ್ತರಿಸಿಕೊಂಡು ಹೋಗಬಾರ್ದು. ಯಾಕೆಂತ ಹೇಳಿದರೆ, ನಮ್ಮ ಜಮೀನಿನಲ್ಲಿರುವ ಈ ಮಣ್ಣಿನಲ್ಲಿ ಕೋಟಿ ಕೋಟಿ ಜೀವಿಗಳು ಬದುಕ್ತಾ ಇರ್ತದೆ, ಅದು ಎಲ್ರಿಗೂ ಗೊತ್ತಿರುವಂಥದ್ದು. ಈ ಕೋಟಿ ಕೋಟಿ ಜೀವಿಗಳಿಗೆ ಆಹಾರ ಈ ಕಳೆಗಳಲ್ಲಿರುವಂಥ ಎಲೆಗಳು, ಅದು ಎಲ್ರಿಗೂ ಅದು ಗೊತ್ತಿದೆ. ಅಂದರೆ ಜೀವಿಗಳು ನಿರಂತರವಾಗಿ ಇಲ್ಲಿ ಗೊಬ್ಬರವನ್ನು ಸೃಷ್ಟಿ ಮಾಡ್ತಾ ಇರ್ತದೆ. ಈ ಜೀವಿಗಳಿಗೆ ಯಾವುದೇ ಕಾರಣಕ್ಕೂ ಈ ಬಿಸಿಲನ್ನು ಮತ್ತು ಬೆಳಕನ್ನು ಸಹಿಸಿಕೊಳ್ಳುವ ಶಕ್ತಿ ಇಲ್ಲ ಸ್ನೇಹಿತರೆ. ಅದಕ್ಕೆ ಕತ್ತಲಿನ ಪ್ರಪಂಚ ಬೇಕು ಬದುಕಬೇಕಾದ್ರೆ. ಈ ಕಲೆಗಳ ಎಡೆಯಲ್ಲಿ ನೀವು ನೋಡಬಹುದು, ಇಲ್ಲಿ ನೋಡಿ ಸಂಪೂರ್ಣ ಒಳಗಡೆ ಕತ್ತಲಿದೆ. ಈ ಕತ್ತಲಿರಿದ್ರೆ ಮಾತ್ರ ಈ ಜೀವಿಗಳು ಬದುಕುವುದು, ಬ್ಯಾಕ್ಟೀರಿಯಾಗಳು ಮತ್ತು ಜೀವಿಗಳು. ನಾವು ಕೇವಲ ನಮಗೆ ಗೊತ್ತಿರೋದು ಯಾವುದು, ಎರೆಹುಳದ ಹೆಸರು ಮಾತ್ರ. ನಿಜವಾಗಿ ನೋಡಿದರೆ ಇಲ್ಲಿ ಎರೆಹುಳ ಮಾತ್ರ ಇರುವುದಲ್ಲ, ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಉಪಯುಕ್ತವಾದಂತಹ ಜೀವಿಗಳು ಕೂಡ ಇದೆ. ಆದರೆ ಅದರ ಹೆಸರು ಪ್ರಚಲಿತದಲ್ಲಿಲ್ಲ, ಹಾಗಾಗಿ ನಮಗೆ ಅದರ ಹೆಸರು ಕೂಡ ಗೊತ್ತಿಲ್ಲ. ಈ ಎರೆಹುಳವನ್ನು ತಿಂದು ಬದುಕುವ ಜೀವಿಗಳು ಕೂಡ ಈ ಮಣ್ಣಿನಲ್ಲಿರ್ತದೆ ಸ್ನೇಹಿತರೆ, ಅದು ಇರುವಂಥದ್ದು ವಿಷಯ. ಅಂದರೆ ಒಂದಕ್ಕೆ ಒಂದು ಪೂರಕವಾಗಿ ಬೆಳವಣಿಗೆ ಆಗ್ತಾ ಇರ್ತದೆ, ಅಭಿವೃದ್ಧಿ ಆಗ್ತಾ ಇರ್ತದೆ, ಬದುಕಿಕೊಂಡಿರ್ತದೆ. ಇಲ್ಲಿ ವಿಷಯ ಏನಂತ ಹೇಳಿದರೆ, ಈ ಕಳೆಗಳ ಅತಿ ಹೆಚ್ಚು ವ್ಯಾಪಿಸಿದಾಗ, ಈ ಅಡಿಕೆ ಗಿಡದ ಎಲೆಗಳು ಬಗ್ಗಿದಾಗ ಅಥವಾ ಅದಕ್ಕೆ ಸಂಪೂರ್ಣವಾಗಿ ಆವರಿಸಿಕೊಂಡಾಗ ಅದಕ್ಕೆ ಬಿಸಿಲಿನ ಕೊರತೆ ಆಗ್ತದೆ ಎಲೆಗಳಿಗೆ. ಅಡಿಕೆ ಗಿಡಕ್ಕೆ 100% ಬಿಸಿಲು ಬೇಕೇ ಬೇಕು. ಇಲ್ಲಿ ನೀವು ಗಮನಿಸಿ, ಇದೊಂದು ಗಿಡವನ್ನು ತೋರಿಸ್ತೇನೆ. ಇಲ್ಲಿ ನೀವು ಗಮನಿಸಬೇಕಾದ ಎರಡು ವಿಷಯ. ಒಂದೇನಂತ ಹೇಳಿದರೆ, ಇಲ್ಲಿ ನೋಡಿ ಅಡಿಕೆ ಎಲೆಯ ಮಧ್ಯದ ಸಿರಿಯನ್ನು ಇಲ್ಲಿ ಸುಳಿಯನ್ನು ಬಗ್ಗಿಸಿಟ್ಟಿದೆ ನೋಡಿ. ಇದಕ್ಕೆ ಈ ರೀತಿ ಆದಾಗ ಇದು ಪ್ರಕೃತಿ, ಇದು ನಾವು ಮಾಡಿದ್ದಲ್ಲ, ಇದು ಪ್ರಕೃತಿ ಅದನ್ನು ಬಗ್ಗಿಸಿಟ್ಟದ್ದು. ಈ ಅಡಿಕೆ ಗಿಡಕ್ಕೆ ಒಂದು ವಿಶೇಷ ಶಕ್ತಿ ಬರ್ತದೆ. ಯಾಕಂತ ಹೇಳಿದರೆ, ಬದುಕಿಗೊಳ್ಳಬೇಕು, ಇಂತಹ ಕಷ್ಟದ ಪರಿಸ್ಥಿತಿಯಿಂದ ಹೊರಗೆ ಬರಬೇಕು ಅಂತ ಅದು ಪ್ರಯತ್ನ ಮಾಡ್ತಲೇ ಇರ್ತದೆ.
ಈ ಸಂದರ್ಭದಲ್ಲಿ ನೀವು ಹೋಗಿ ಈ ಕಳೆಯನ್ನು ಒಂದು ಸಲ ನೆಲದಿಂದ 2-3 ಇಂಚ್ ಬಿಟ್ಟು ಕಟ್ಟಿಂಗ್ ಮಾಡಿ ಅಲ್ಲಲ್ಲೇ ಬಿಡಬೇಕು. ಅದನ್ನೆಲ್ಲ ಎತ್ತಿಕೊಂಡು ಪುನಃ ಬೇರೆ ಕಡೆ ಅಥವಾ ಅಡಿಕೆ ಗಿಡದ ಬುಡಕ್ಕೆ ಹಾಕುವಂಥ ಕೆಲಸ ಏನೂ ಮಾಡಲಿಕ್ಕಿಲ್ಲ. ನಾವು ವರ್ಷದಲ್ಲಿ 1 ಸಲ ಅಥವಾ 2 ಸಲ ಅಂತ ಇಟ್ಟುಕೊಳ್ಳುವ. ಯಾಕೆ 2 ಸಲ ಅಂತ ಹೇಳಿದರೆ, ಈ ವೆಲ್ವೆಟ್ ಬೀನ್ಸಿನ ಗುಣ ಏನಂತ ಹೇಳಿದರೆ ಅತಿ ವೇಗವಾಗಿ ಬೆಳವಣಿಗೆ ಆಗ್ತದೆ. ಹಾಗಾಗಿ ವರ್ಷದಲ್ಲಿ 2 ಸಲ ವೆಲ್ವೆಟ್ ಬೀನ್ಸ್ ಇದ್ದರೆ ಮಾತ್ರ. ಬೇರೆ ರೀತಿಯ ಕಳೆಗಳಿದ್ದರೆ ಅದಕ್ಕೆ ಏನೂ ಸಮಸ್ಯೆ ಇಲ್ಲ. ನೋಡಿ, ಈ ಭಾಗ ನೀವು ಎಷ್ಟು ನೀಟಾಗಿ ಕಾಣ್ಬೋದು. ನೋಡಿ, ಈ ಭಾಗದಲ್ಲಿ ಎಲ್ಲ ಜಾಸ್ತಿ ವೆಲ್ವೆಟ್ ಬೀನ್ಸ್ ಕಾಣ್ತದೆ. ಸಡನ್ನಾಗಿ ಇಲ್ಲಿ ಅದರ ಪ್ರಮಾಣ ಕಮ್ಮಿ ಇದೆ. ಇದು ನೈಸರ್ಗಿಕವಾಗಿ, ನಾವೇನು ಇಲ್ಲಿ ಹೆಚ್ಚು ನೆಟ್ಟದ್ದು ಅಥವಾ ಇಲ್ಲಿ ಏನು ಕಡಿಮೆ ನೆಟ್ಟದ್ದು ಅಂತ ಏನೂ ಇಲ್ಲ. ನೈಸರ್ಗಿಕವಾಗಿ ಈ ಪ್ರಕೃತಿ ಅದನ್ನು ಒಂದಕ್ಕೆ ಒಂದು ನಿಯಂತ್ರಣ ಎಲ್ಲ ಮಾಡ್ತಾ ಇರ್ತದೆ. ಆದರೆ ಅಡಿಕೆ ಗಿಡ ಮುಖ್ಯ ಬೆಳೆ ಆದ ಕಾರಣ, ನಾವು ನೆಟ್ಟ ಗಿಡ ಆದ ಕಾರಣ ಅಡಿಕೆ ಬೆಳೆಯನ್ನು ನಾವು ಸಂರಕ್ಷಣೆ ಮಾಡಬೇಕು, ಅದರ ವಿಷಯವನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದರೆ ಅಡಿಕೆಗೆ 100% ಬಿಸಿಲು ಬೇಕು, ಮತ್ತು ಅದರ ಎಲೆಗಳೆಲ್ಲ ಗರಿಗಳೆಲ್ಲ ಚಾಚಿಕೊಂಡು ಬೆಳಿಬೇಕು. ಈ ರೀತಿ ಬಳ್ಳಿಗಳೆಲ್ಲ ಹಬ್ಬಿ ಅದನ್ನು ಮುದ್ದೆ ಮಾಡಿದಾಗ ಬಿಡಿಸಿಕೊಡುವಂತಹ ಕೆಲಸವನ್ನು ಮಾಡಬೇಕು. ಇನ್ನು ಅಷ್ಟೇ ಸ್ನೇಹಿತರೆ, ವರ್ಷದಲ್ಲಿ 2 ಸಲ ಅತಿ ಹೆಚ್ಚಾಗಿ ಈ ಅಡಿಕೆ ಗಿಡವನ್ನು ಬಗ್ಗಿಸಿಟ್ಟರೆ ಮಾತ್ರ ನಾವು ಕಳೆಯನ್ನು ಬಿಡಿಸಲಿಕ್ಕೆ ಬರಬೇಕು ಹೊರತು ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ಅಗತ್ಯ ಇಲ್ಲ. ಇಲ್ಲಿ ಕಡಿಮೆ ಅಂತ ಹೇಳಿದರು 3 ಅಡಿ ದಪ್ಪಕ್ಕೆ ಕಳೆಗಳು ಬೆಳೆದಿದೆ. ಅಂದರೆ ಇದರ ಅಡಿಯಲ್ಲಿ ಎಷ್ಟು ಗೊಬ್ಬರ ಇದೆ ಅಂತ ಹೇಳಿದರೆ ಅದನ್ನು ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಇಂತಹ ಅಡಿಕೆ ಗಿಡಗಳು ತಿಂದು ತೇಗುವಷ್ಟು ಗೊಬ್ಬರಗಳು ಈ ಮಣ್ಣಿನ ಎಡೆಯಲ್ಲಿ ಆಗ್ತಾ ಇರ್ತದೆ. ಆದರೆ ಯಾರು ನಿರಂತರವಾಗಿ ಕಳೆ ತೆಗಿತಾ ಇರ್ತಾರೆ ಅಂಥವರ ಮಣ್ಣಿನಲ್ಲಿ ಏನೂ ಪೋಷಕಾಂಶ ಇರುವುದಿಲ್ಲ. ಎಲ್ಲವನ್ನು ಹೊರಗಿನಿಂದ ಕೊಟ್ಟೇ ಆಗಬೇಕು. ಅಂಥ ಗಿಡಗಳೇನಾಗ್ತದೆ, ಪೋಷಕಾಂಶದ ಕೊರತೆಯಿಂದ ಮತ್ತು ಅಡಿಕೆ ಆಗುವ ಹಂತಕ್ಕೆ ಬಂದ ನಂತರ ಸಣ್ಣ ಗಿಡಗಳಿಗೆ ಜಾಸ್ತಿಯನ್ನು ಪೋಷಕಾಂಶ ಬೇಕಾಗಿರುವುದಿಲ್ಲ. ಅದು ಎಷ್ಟೇ ಪೋಷಕಾಂಶ ಇಲ್ಲ ಅಂತ ಹೇಳಿದರೂ ನೀವು ಕೊಡುವಂಥದ್ದು ಮತ್ತು ಮಣ್ಣಿನಲ್ಲಿ ಸ್ವಲ್ಪ ಇದ್ದೇ ಇರ್ತದೆ. ಇಳುವರಿ ಬಂದ ನಂತರ ವರ್ಷದಿಂದ ವರ್ಷಕ್ಕೆ ಅದಕ್ಕೆ ಕಾಯಿಗಳನ್ನು ಕೊಡ್ತಾ ಹೋಗುವಾಗ ಅದು ಪೋಷಕಾಂಶದ ಕೊರತೆಯಿಂದ ಬಳಲ್ತದೆ ಸ್ನೇಹಿತರೆ. ಆಗ ನಿಜವಾದ ಸಮಸ್ಯೆ ಬರುವುದು. ಅಂದರೆ ಅಡಿಕೆ ಗಿಡಗಳು ವರ್ಷದಿಂದ ವರ್ಷಕ್ಕೆ ಇಳುವರಿಯನ್ನು ಕಮ್ಮಿ ಕೊಡ್ತಾ ಹೋಗ್ತದೆ. ಇಂತಹ ಗಿಡಗಳಲ್ಲಿ ಎಷ್ಟು ಶಕ್ತಿ ಇರ್ತದೆ ಅಂತ ಹೇಳಿದರೆ, ನೀವು ಯಾವುದೇ ಗೊಬ್ಬರವನ್ನು ಕೊಡದಿದ್ರೂ ಕೂಡ ಈ ಪ್ರಕೃತಿಯಲ್ಲಿ ಅಂದರೆ ಗಾಳಿಯಲ್ಲಿ ಬೇಕಾದಷ್ಟು ಪೋಷಕಾಂಶಗಳು ಇರ್ತದೆ. ಅದನ್ನು ಹೀರಿಕೊಂಡು ಆಹಾರವನ್ನು ತಯಾರಿಸುವ ಶಕ್ತಿ ಎಲೆಗಳಿಗೆ ಇದೆ. ಯಾಕಂತ ಹೇಳಿದರೆ ಇದಕ್ಕೆ ಪತ್ರಹರಿತು ಅಂತ ಹೇಳ್ತಾರೆ. ಹಸಿರು ಬಣ್ಣ ಇದೆ ನೋಡಿ, ಎಲ್ಲ ಎಲೆಗಳಿಗೂ, ಇಲ್ಲಿರುವ ಎಲ್ಲ ಎಲೆಗಳಿಗೂ ಹಸಿರು ಬಣ್ಣ ಇದೆ. ಇದು ಯಾಕೆ ಅಂತ ಹೇಳಿದರೆ ಅದು ಪತ್ರಹರಿತು, ಅದು ಆಹಾರವನ್ನು ತಯಾರಿಸಿಕೊಳ್ಳಲಿಕ್ಕೆ ಬೇಕಾಗಿರುವಂಥದ್ದು. ಹಾಗಾಗಿ ಎಲೆಗಳು ಆಹಾರವನ್ನು ತಯಾರಿಸ್ತದೆ. ಹೆಚ್ಚುವರಿ ಆಹಾರವನ್ನು ಉಳಿಕೆಯಾದ್ದನ್ನು, ಅದಕ್ಕೆ ಬೇಕಾದಷ್ಟು ತಿಂದುಕೊಂಡು ಉಳಿಕೆಯಾದ್ದನ್ನು ಮಣ್ಣಿಗೂ ಬಿಡ್ತದೆ. ಹಾಗಾಗಿ ಮಣ್ಣಿನಲ್ಲಿ ಮತ್ತೂ ಪೋಷಕಾಂಶ ಹೆಚ್ಚಾಗ್ತದೆ. ಆಮೇಲೆ ಅದಕ್ಕೆ ಕೆಲವು ಪೋಷಕಾಂಶಗಳ ಕೊರತೆ ಇದ್ದರೆ ಈ ಮಣ್ಣಿನಲ್ಲಿ ಬೇಕಾದಷ್ಟು ಸಾರಜನಕ, ರಂಜಕ, ಪೊಟ್ಯಾಷ್ ಮತ್ತು ಲಘು ಪೋಷಕಾಂಶಗಳೆಲ್ಲ ಇರ್ತದೆ. ಎಲ್ಲಿಂದ ಅಂತ ಹೇಳಿದರೆ ಈ ಜೀವಿಗಳು ಅಲ್ಲಿ ನಿರಂತರವಾಗಿ ಸಾಯ್ತಾ ಇರ್ತದೆ, ಹುಡ್ತಾ ಇರ್ತದೆ, ಹಿಕ್ಕೆ ಆಗ್ತಾ ಇರ್ತದೆ. ಕೋಟಿ ಕೋಟಿ ಜೀವಿಗಳು ಈ ಮಣ್ಣಿನಲ್ಲಿ ಪೋಷಕಾಂಶವನ್ನು ವಿಪರೀತ ಮಾಡಿರ್ತದೆ. ಅದರಲ್ಲಿ ಇರುವಂಥ ಪೋಷಕಾಂಶವನ್ನು ಈ ಅಡಿಕೆ ಗಿಡಗಳು ಕೂಡ ಹೀರಿಕೊಂಡು ಬೆಳವಣಿಗೆ ಆಗ್ತದೆ. ಒಂದು ರೀತಿಯಲ್ಲಿ ಯಾವುದೇ ರೀತಿಯ ಖರ್ಚು ಮಾಡದೆ ನಮ್ಮ ಅಡಿಕೆ ತೋಟ ಉತ್ತಮ ಗುಣಮಟ್ಟದಲ್ಲಿ ಬೆಳೀತದೆ ಸ್ನೇಹಿತರೆ. ಈ ಶೂನ್ಯ ಬಂಡವಾಳ ಕೃಷಿ ಅಂತ ಹೇಳಿದರೆ ಇದಕ್ಕೆ ಏನೂ ಖರ್ಚಿಲ್ಲ. ನೋಡಿ, ಇಲ್ಲಿ ಅಡಿಕೆಯ ಸುಳಿಯನ್ನು ಎಷ್ಟು ಮುದ್ದೆ ಮಾಡಿ ಇಟ್ಟಿದೆ ಅಂತ ನೋಡಿ, ಕಾಣ್ಬೋದು. ಆದರೆ ನಾವು ಮಾಡುವ ಎಲ್ಲ ಅಡಿಕೆ ತೋಟ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ನಿಮಗೆ ದೂರದಲ್ಲಿ 5 ವರ್ಷ ಪ್ರಾಯದ ಅಡಿಕೆ ಗಿಡಗಳು. ಇದು ಕೂಡ ಇದೇ ರೀತಿ ಬೆಳವಣಿಗೆ ಆದಂಥ ಗಿಡಗಳು. ಈಗ ಎಷ್ಟು ದೊಡ್ಡದಾಗಿಲ್ವಾ? ಅಂದರೆ ನಾವು ಯಾವುದೇ ರೀತಿಯಲ್ಲೂ ಕೂಡ ನಮಗೆ ತಿಳುವಳಿಕೆ ಇದ್ದರೆ, ಅಂದರೆ ಇಲ್ಲಿ ಬೇಕಾದೇನಂತ ಹೇಳಿದರೆ ಮಾಹಿತಿ ಅಷ್ಟೇ. ಹೀಗೆ ಇದ್ದರೆ ಏನೂ ಅಡಿಕೆ ಗಿಡಗಳಿಗೆ ಸಮಸ್ಯೆ ಇಲ್ಲ, ಇದು ಎಷ್ಟು ಕಳೆ ಬಂತು ಅಷ್ಟು ಒಳ್ಳೆಯದು ಅಂತ ನಮ್ಮ ಮನಸ್ಸಿನಲ್ಲಿ ಇದ್ದರೆ ಏನೂ ಸಮಸ್ಯೆ ಇಲ್ಲ. ಇಲ್ಲಿ ನೀವು ಗಮನಿಸಿ, ಸಂಪೂರ್ಣವಾಗಿ ಕಳೆಗಳ ಎಡೆಯಲ್ಲಿ ಮುಳುಗಿ ಹೋಗಿದೆ. ಆದರೆ ಇದರ ಮಧ್ಯದ ಸುಳಿಯನ್ನು ನೋಡಿ ಎಷ್ಟು ಗುಣಮಟ್ಟದಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ ನೀವು ಇದರಲ್ಲಿ ನೋಡ್ಬೋದು. ನೋಡಿ, ಇನ್ನು ಈ ಕಳೆಯನ್ನೆಲ್ಲ ತೆಗೆದಾದ ನಂತರ ಯಾವುದೇ ಅಡಚಣೆ ಇರುವುದಿಲ್ಲ ಅದಕ್ಕೆ, ಮತ್ತು ಗುಣಮಟ್ಟದಲ್ಲಿ ಮತ್ತೆ ಒಂದು ಸದೃಢವಾಗಿ ಅದು ಬೆಳೀತದೆ. ಆಮೇಲೆ ಪುನಃ ಕಳೆಗಳು ಬರ್ತದೆ. ಅಡಿಕೆ ಗಿಡಗಳು ಸಾಕಷ್ಟು ಎತ್ತರ ಬೆಳೆದಿರುವ ಕಾರಣ ವರ್ಷದಿಂದ ವರ್ಷಕ್ಕೆ ಈ ಕಳೆಗಳ ಸಮಸ್ಯೆ ಅಡಿಕೆ ಗಿಡಕ್ಕೆ ಸುತ್ತಿಕೊಳ್ಳುವುದು ಕಡಿಮೆ ಆಗ್ತದೆ ಸ್ನೇಹಿತರೆ. ಇದು ಕೇವಲ 2 ವರ್ಷದ ಗಿಡ ಆದ ಕಾರಣ ಮುದ್ದೆ ಆಗ್ತದೆ. ಅಂದರೆ ನೆಲಮಟ್ಟದಲ್ಲಿ ಇರುವ ಕಾರಣ ಸ್ವಲ್ಪ ಸಮಸ್ಯೆ ಕಳೆಗಳದ್ದು ಇದ್ದೇ ಇರ್ತದೆ. ಅದನ್ನು ನಾವು ವರ್ಷದಲ್ಲಿ 1-2 ಸಲ ನಿಯಂತ್ರಣ ಮಾಡಿಬಿಟ್ರೆ ಆಮೇಲೆ ವರ್ಷದಿಂದ ವರ್ಷಕ್ಕೆ ಅಡಿಕೆ ಗಿಡಗಳು ಮೇಲೆ ಬೆಳವಣಿಗೆ ಆದಂತೆಲ್ಲ ಕಳೆಗಳ ಸಮಸ್ಯೆಗಳು ಕೂಡ ನಮಗೆ ಅಷ್ಟೊಂದು ಬರುವುದಿಲ್ಲ. ಸ್ನೇಹಿತರೆ, ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.